ರೆಡಿ ಏನು? ಹೆಂಗೆ ನಮ್ ಗೌಡ್ರು? ಯಾವನ ಲೋಫರ್ ನಿನಗೇನಾಗಿಲ್ಲ ತಾನೆ? ಅಯ್ಯ ನಿನ್ನ ಸಾರಿ. ಏಟಾಯ್ತಾ? ಸಾರಿ. ಅಶ್ಶೋ, ಬೈಕ್ಗೂ ಏಟ್ ಬಿದ್ಬಿಟ್ಟಿದೆ. ಸಾರಿ ರೀ, ಏನೋ ಗೊತ್ತಿಲ್ಲದೆ ಆಗೋಯ್ತು. ನೋಡಿ, ನನಗೂ ನಿಮ್ಗೂ ಜಗಳ ಆಗೋದು ಬೇಡ. ಒಂದ್ 750 ರೂಪೀಸ್ ಕೊಡ್ತೀನಿ. ಅದು ಇವತ್ತಲ್ಲ, ನಾಳೆ. ಓಕೆನಾ? ಹಲೋ, ಓಕೆನಾ? ಓಕೆ. ಸರಿ, ಹಾಗಾದ್ರೆ ನಾಳೆ ಇದೇ ಟೈಮ್ಗೆ ಇಲ್ಲಿಗೆ ಬನ್ನಿ. ಬರ್ಲಾ? ಹಲೋ, ಸುಮ್ನೆ ತಲೆ ಆಡಿಸ್ತಿದ್ದೀರಲ್ಲ. ನಾನ್ ಯಾರು, ಏನು, ಎತ್ತ ಅಂತ ಕೇಳಲ್ವಾ? ನಾಳೆ ನಾನ್ ಬರ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನೀವು ಬಂದೇ ಬರ್ತೀರಾ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಯಾಕೆ ಬಂದಿದ್ದ? ಏನಾಯ್ತು? ಆಗಿರೋದು ನನಗೆಲ್ಲಲ್ಲಿ, ನಿನಗೆ ಮೆಂಟಲ್ ತರ ಆ ಕೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತಿದ್ದಲ್ಲ. ಆ ಕೇಳಿದಂತ ನಾಳೆ ನೀನೇನಾದ್ರೂ ಇಲ್ಲಿಗೆ ಬಂದ್ರೆ ಅಷ್ಟೇ. ಏನಷ್ಟೇ? ಸಾರಿ. ಯಾಕೆ? ದುಡ್ಡು ಅಡ್ಜಸ್ಟ್ ಆಗ್ಲಿಲ್ಲ, ನಾಳೆ ಕೊಡ್ತೀನಿ. ಪರವಾಗಿಲ್ಲ. ಏನ್ರಿ ಏನು ನಿಮ್ಮಲ್ಲಿ ನಂಬಿಕೆ ಇಟ್ಟು ಇರೋ ಕೆಲಸನೆಲ್ಲ ಬಿಟ್ಟು ಇಲ್ಲಿವರೆಗೆ ಬಂದ್ರೆ ಹೀಗೇನ್ರಿ ಮಾಡೋದು ನೀವು? ಸಾರಿ ಅನ್ನಲ್ಲ. ಏನ್ರಿ ಸಾರಿ? ನೀವು ಕೊಡೋ 750 ರೂಪಾಯಿಗೆ ನಾನು ಎಸ್ಎಲ್ಆರ್ ಬರ್ಬೇಕು? ಪೆಟ್ರೋಲ್ ರೇಟ್ ಕೇಳಿದ್ರೆ ನೀರು ಕುಡಿಯೋಕು ಮನ್ಸಾಗಲ್ಲ. ಪತಾ ಎಲ್ ಕೈ ಹಾಕೋದು ದುಡ್ಡು ಸಿಗದೆ ಇದ್ರೆ ನಾನೇನ್ರಿ ಮಾಡ್ಲಿ? ಇನ್ಮೇಲಿಂದ ಎಮರ್ಜೆನ್ಸಿಗೆ ಒಂದು ಹುಂಡಿ ರೆಡಿ ಮಾಡ್ಬೇಕು. ಏನೋ ಕೊಣಗ್ತಾ ಇದ್ದೀರಾ? ಏನಿಲ್ಲ, ನಿಮ್ ಫೋನ್ ನಂಬರ್ ಕೊಟ್ಟು ಹೋಗಿ, ದುಡ್ಡು ಅಡ್ಜಸ್ಟ್ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ. 98 ಅದೆಲ್ಲ ಆಗಲ್ಲ ರೀ. ನಾನು ಇಷ್ಟು ದೂರ ಬಂದಿದ್ದಕ್ಕೆ ಇವತ್ತು ನೀವೇನಾದ್ರೂ ಕೊಡ್ಲೇಬೇಕು. ಏನಾದ್ರು ಅಂದ್ರೆ? ಏನಾದ್ರು ಅಂದ್ರೆ ಕನಿಷ್ಠ ಪಕ್ಷ ಒಂದು ಕಾಫಿನಾದ್ರೂ ಕೊಡ್ಸಿ. ಅದಕ್ಕೂ ಕಾಸಿಲ್ಲ. ಸರಿ, ನಾನೇ ಕೊಡಿಸ್ತೀನಿ ಬನ್ನಿ. ಸರಿ, ಆದ್ರೆ ನಾನ್ ನನ್ನ ಬಾಯ್ ಫ್ರೆಂಡ್ಸ್ ನ ಬಿಟ್ಟು ಕಾಫಿ ಕುಡಿಯಲ್ಲ. ಬಾಯ್ ಫ್ರೆಂಡ್ಸಾ? ಅಲ್ಲಿ ಇವರು ನಾನ್ ಬೇರೆ ಯಾರು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಬಚ್ಚೆ, ಪ್ಯಾರೆ ಪ್ಯಾರೆ ಬಚ್ಚೆಲು. 11 ಹಾಫ್ ಅಂದ್ರೆ 52 ರೂಪಾಯಿ ಇಷ್ಟ. ಪರವಾಗಿಲ್ಲ, ನನಗೂ ಮಕ್ಳಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಏನನ್ನಾದ್ರೂ ಕೊಡ್ಸೋದಂದ್ರೆ ಇನ್ನೂ ಇಷ್ಟ. ಹಲೋ, ಎಕ್ಸ್ಕ್ಯೂಸ್ ಮೀ, ಅಣ್ಣನ್ ಗ್ಯಾಸ್ ಆನ್ ಮಾಡ್ರಿ ರೀ. AC ಆನ್ ಇದೆ ಸರ್. ಸಾಲಲ್ಲ, ಜೊತೆ ಒಂದ್ ಫ್ಯಾನ್ ತಗೊಂಬಂದಾಕು ನಮ್ಮ ಅಣ್ಣಂಗೆ. ಅಣ್ಣನ ವೆಂಕಟರಮಣ ಗೋವಿಂದ ಗೋವಿಂದ. ಏನ್ ಕೊಡ್ಲಿ ಸರ್? ನೀರು. ಹಾಫ್ ಬಾಟ್ಲಾ, ಫುಲ್ ಬಾಟ್ಲಾ? ಬಾಟ್ಲಾ? ನಿಮ್ಮಲ್ಲಿ ಲೋಟ ಇಲ್ವಾ? ನಮ್ಮಲ್ಲಿ ಲೋಟ ಇಲ್ಲ ಸರ್, ಚೆಂಬಿದೆ ಬಾತ್ರೂಮ್ ಅಲ್ಲಿ. ಗೀತವ್ರೆ, ಏನ್ ಬೇಕು ಹೇಳಿ? ಮೊದಲೇ ಏನ್ ಕೊಡ್ಲಿ ಮೇಡಮ್? ಏನ್ ಬೇಕು? ಓಕೆ,
ಓಕೆ ಕೂಗ್ಬಿಡಿ ಕೂಗ್ಬಿಡಿ. ಡೂ ಒನ್ ಥಿಂಗ್. 11 ಕುಕ್ಕಿ ಮೆಡ್ಲೀಸ್ 11 ಕುಕ್ಕಿ ಮೆಡೀಸ್ ಅಂಡ್ ಅವ್ರಿಗೆ ಎಲ್ಗಣ ಓಡೋಗಕ್ಕೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಓಡೋಗಕ್ಕೆ ಅನ್ಕೊಂಡ್ರ ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ತಾರೆ ಬಾತ್ರೂಮ್ ತಾನೆ ಸರ್ ಬಾತ್ರೂಮ್ಗೆ ಬಾತ್ರೂಮ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀರಾ ತಾನೇ? ನಾನೇ ಒಂದ್ ಕೆಲಸ ಮಾಡಿ ಇಲ್ಲಿಂದ ಸ್ಟ್ರೇಟ್ ಆಗಿ ಹೋಗಿ ಲೆಫ್ಟ್ ತಿರ್ಕೊಳ್ಳಿ ಅಲ್ಲೇ ಬಾತ್ರೂಮ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಮೇಡಮ್ ಇವ್ರು ವಾಪಸ್ ಬರ್ತಾರ? ಬರ್ತಾರೆ, ಖಂಡಿತ ಬರ್ತಾರೆ. ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಕುರಿ ವಾಪಸ್ ಬರೋ ತರ ಇಲ್ಲ. 50 ರೂಪಾಯಿ ಮುಗ್ದೋಗುತ್ತೆ ಅನ್ಕೊಂಡ್ರೆ ಯಾಕೋ 500 ರೂಪಾಯಿ ದಾಟಂಗಿದೆಯಲ್ಲಪ್ಪ. ಅಕ್ಕ ಅಣ್ಣ ಬಾತ್ರೂಮ್ ಹೋಗ್ತೀನಂತ ಆಚೆ ಹೋಗ್ತಾ ಇದ್ದಾನೆ. ಒಳಗಡೆ ವಾಸನೆ ಇರುತ್ತಲ್ವೇನೋ ಅದಕ್ಕೆ. ನಮ್ಗೂ ಹಂಗೆ ಅಲ್ವಾ, ಎಲ್ಲೇ ಹೋದ್ರು ಬೈಲಿರ್ಬೇಕು ಇಲ್ಲಾಂದ್ರೆ ಗೋಡೆ ಸಿಗ್ಬೇಕು, ಅವಾಗೆ ಮಜಾ. ಏಯ್ ತರ್ಲೆಗಳ ಬಾಯಿ ಮುಚ್ಕೊಂಡಿರೋ. ಹಲೋ ಇಲ್ಲೋ ಪಂಡಿತ, ನಾನ್ ಕಣೋ ಫುಲ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನೋ. ಯಾರ್ಯಾರ ಹತ್ರ ಎಷ್ಟೆಷ್ಟಿದೆಯೋ ಅಷ್ಟು ಕಿತ್ಕೊಂಡು ಬೇಗ 10 ರೂಪಾಯಿ ಕಾಫಿ ಡೇಗೆ ಬರೋ. ಏ ಐ ಲವ್ ಯು ಮಗ. ಲೇಡುಮಾ ನಿಧಾನ ತಿನ್ನು. ಏಯ್ ಯಾಕೆ ಬೀಳಿಸ್ದೆ? ಅಷ್ಟೇ ನಿನ್ಗೆ, ಇನ್ನೊಂದು ಕೊಡ್ಸಲ್ಲ. ಎಲ್ರು ತಿನ್ನೋದನ್ನ ಬಾಯಿ ಬಿಟ್ಕೊಂಡು ನೋಡು. ಪರವಾಗಿಲ್ಲ ಬಿಡಿ. ಮೂಗಿನ ತನಕ ಮುಳುಗ್ದವನ್ಗೆ ತಲೆ ತನಕ ಬಂದ್ರೆ ಏನಂತೆ. ಬೇರರ್ ಇನ್ನೊಂದು ಐಸ್ ಕ್ರೀಮ್ ಕೊಡಿ. ಅಳ್ಬಾರ್ದು, ಇನ್ನೊಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ಓಕೆ ಜಾಣ ಮರಿ ಅಲ್ವಾ? ಅಳ್ಬಾರ್ದು. 1 more cookie medicine. ಥ್ಯಾಂಕ್ ಯು. ತಗೋಬಿಟ್ಟ ನಿಧಾನವಾಗ್ತೀನಿ. ತಡಿ ತಡಿ ತಡಿ, ನಾನೇ ತಿನ್ನಿಸ್ತೀನಿ. ಇದನ್ನು ಬೀಳ್ಸ್ಕೊಂಡ್ರೆ ನನ್ನ ತಲೆ ಮೇಲೆ ಇನ್ನೊಂದು ಕಲ. ತಗೋಬಿಟ್ಟ ಹಂಗೆ. ಗೀತಾ ಅವ್ರೆ, ಒಂದೇ ನಿಮಿಷ ಬರ್ತೀನಿ. ಏನಾಯ್ತು ಹೋಗೆ? ಕೇಳ್ಬೇಡ್ರೋ, ಆ ಕರಳಿಂದ ಕಹಾನಿನ ನಿಧಾನ ಕೇಳ್ತೀನಿ. ಮೊದಲು ದುಡ್ಡು ಕಟ್ ಕಳ್ಸ್ಕೊಳ್ರಲ್ಲಿಂದ. ನನ್ನ ಫ್ರೆಂಡ್ಸು ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಿತ್ತಂತೆ, ಕೊಟ್ಬಿಟ್ಟು ಬಂದೆ. ಮೇಡಮ್ ಇನ್ನೇನಾದ್ರೂ ಬೇಕಾ ಅಥವಾ ಬಿಲ್ ಏಯ್ ಬಿಲ್ ತಗೊಂಬಾ. ಬಿಲ್ಲು ಅಯ್ಯೋ ಇರಿ ಸರ್, ಇನ್ನೂ ಬಾಣ ಬಿಡದೆ ಮುಗಿದಿಲ್ಲ. ಮೇಡಮ್ ಒಂದು ಎಕ್ಸ್ಟ್ರಾರ್ಡಿನರಿ ಐಟಮ್ ಇದೆ, ಟ್ರೈ ಮಾಡಿ. ಹೇಳ್ದಷ್ಟು ಮಾಡಯ್ಯ, ಬಿಲ್ ತಗೊಂಬಾ ಹೋಗು. ಓಕೆ ಸರ್, ಬಿಲ್ಲು 1250 ರೂಪಾಯಿ. ನಾವಿನ್ ಬರ್ತೀವಿ. ನಿಮ್ ಫೋನ್ ನಂಬರ್ ಕೊಡಿ. 98 ಹ್ಮ್ 45 ಹ್ಮ್ 04 ಹಾ? 99 ಹ್ಮ್ 19. ಓಕೆ ಬಾಯ್. ಅಂಡರ್ವೇರ್ ಬನ್ನೇನು ತಗೊಳ್ದೆ ಉಳಿಸಿದ ದುಡ್ಡೆಲ್ಲ ಹೋಯ್ತು. ಐ ಆಮ್ ರಿಯಲಿ ಸಾರಿ. ಹಾಗೆ ಥ್ಯಾಂಕ್ಸ್. ಸರ್ ಸರ್ ಏನ್ ಮಾಡ್ತೀರಿ ಸರ್? ಸಾರಿ ಸರ್, ನನಗೆ ಗೊತ್ತಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಸರ್. ಸಾರಿ ಸರ್, ಸಾರಿ ಸರ್. ಎಂತ ಕೆಲಸ ಮಾಡಿ ಸರ್? ಡೋಂಟ್ ವರಿ ಸರ್, ನಿಮ್ಮ ಬಿಲ್ಲು 1250 ಪ್ಲಸ್ 200. ಆರ್ಡರ್ ಪ್ಲೀಸ್ ಸರ್. ಸರ್ ನೀವಾ? ನಾನೇ. ಏನೀಗ? 1250 ಬರ್ತಾ ಇದೆಯಾ? ಏನಂದೆ? ವೆಂಕಟರಮಣ ಗೋವಿಂದ ಗೋವಿಂದ. ಒಬ್ಬರೇ ಬಂದಿದ್ದೀರಲ್ಲ ಸರ್, ಪಾಪ ಮಕ್ಕಳನ್ನೆಲ್ಲ ಎಲ್ಲಿ ಕಳ್ಸಿದ್ರಿ? ಗಾಡಿ ಕಳ್ಸಿದ್ದೀನಿ. ಏಯ್ ನಿನ್ ಕೆಲಸ ಏನ್ ನೋಡ. ಸರಿ ಏನ್ ಕೊಡ್ಲಿ? ಏನು ಬೇಡ, 10 ನಿಮಿಷ ಬಿಟ್ಟು ಬಾ, ಆಮೇಲೆ ಹೇಳ್ತೀನಿ. ಪುರಿ ಕೊಬ್ಬಿದೆ. ನಿನ್ನಿಂದಲೇ ಕನಸು ಹಲೋ, ಜಾಸ್ತಿ ಫೀಲ್ ಮಾಡಬೇಡಿ, ಕೂತ್ಕೊಳ್ಳಿ. ಏನ್ ಮೇಡಮ್ ಒಬ್ಬರೇ ಬಂದಿದ್ದೀರಿ? ಎಲ್ಲಿ ನಿಮ್ಮ ಕಪಿ ಸೈನ್ಯ? ಕಾಫಿ. ಯಾವುದು?
ನನ್ಗೊಂದ್ ಕೆಫೆ ಫ್ರಾಪೆ, ಅವ್ರಿಗೆ ಸರ್ 10 ಮಿನಿಟ್ಸ್ ಆಯ್ತು. ನನಗೇನು ಬೇಡ, ನಾನು ಈಗ ತಾನೇ ಕುಡ್ದೆ. ಒಂದ್ ಲೋಟ ನೀರು ಕುಡಿಲಿಲ್ವಲ್ಲ ಸರ್? ಮನೇಲಿ ಕುಡ್ದು ಬಂದಿದ್ದೀನಿ. ಇವ್ರಿಗೂ ಒಂದ್ ಫ್ರಾಪೆ ಕೊಡಿ. ಓಕೆ ಮೇಡಮ್. ಮತ್ತೇನು ಕೊಡ್ಲಿ ಮೇಡಮ್? ಐಸ್ ಕ್ರೀಮು, ಸ್ಯಾಂಡ್ವಿಚು, ಬರ್ಗರು ಮತ್ತೆ ಹೇಳ್ದಷ್ಟು ಮಾಡ್ರಿ, ಹೋಗ್ರೆ. ತುಂಬಾನೇ ಕೊಬ್ಬಿದೆ. ಟೆನ್ಷನ್ ಮಾಡ್ಕೋಬೇಡಿ, ಬಿಲ್ ನಾನ್ ಕೊಡ್ತೀನಿ. ಛೇ ಛೇ ಛೇ, ಎಲ್ಲಾದ್ರೂ ಉಂಟಾ? ನಾನಿದಾಗ ನೀವು ಜಾಸ್ತಿ ಬಿಲ್ಡಪ್ ಬೇಡ. ನನಗ್ ಗೊತ್ತು, ಒಂದ್ಸಲ ಬಿಲ್ ಪೇ ಮಾಡಿದಕ್ಕೆ 15 ದಿನ ನೀವು ಊಟ ಮಾಡಿರಲ್ಲ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ನಿಮ್ಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಯಾಕೆ? ಯಾಕೆಂದ್ರೆ ಐ ಡೋಂಟ್ ಮೈಂಡ್. ಯಾಕೆ? ಯಾಕೆಂದ್ರೆ ಹೇಳಿದ್ನಲ್ಲ, ಅದ್ರಲ್ಲಿ ನಂಗೆ ಸಂತೋಷ ಇದೆ. ಯಾಕೆ? ಯಾಕೆಂದ್ರೆ ಸುಮ್ನೆ ಸುಮ್ನೆ ಹೀಗೆ. ಯಾಕೆ? ಯಾಕೆಂದ್ರೆ ಅದು ಹಾಗೆ. ಯಾಕೆ? ಯಾಕೆಂದ್ರೆ ಅದು ಯಾಕೆ ಅಂದ್ರೆ ನೀವ್ ನನ್ನ ಪ್ರೀತಿಸ್ತಾ ಇದ್ದೀರಾ ಅಲ್ವಾ? ಅದನ್ನ ಹೇಳಕ್ಕೆ ನೀವಿಷ್ಟು ಒದ್ದಾಡ್ತಾ ಇದ್ದೀರಾ ಅಲ್ವಾ? ಹೌದು ಗೀತಾ, ನಾನ್ ನಿಮ್ಮನ್ನ ಬೇಡ, ಹೇಳ್ಬೇಡ. ನಾನ್ ಪ್ರೀತಿಸೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ ಚಾನ್ಸೇ ಇಲ್ಲ. ನೀನು ಇನ್ಮೇಲೆ ನನ್ ಬಗ್ಗೆ ಯೋಚನೆ ಮಾಡಬಾರ್ದು. ಅಲ್ಲ ಗೀತಾ ಅವ್ರೆ, ಅಕಸ್ಮಾತ್ ನೀವು ಬೇರೆ ಯಾರನ್ನಾದ್ರೂ... ನಿಂಗೇನ್ ಮಾಡಕ್ ಕೆಲ್ಸ ಇಲ್ವಾ? ವಯಸ್ಸಿಗೆ ಬರ್ತಿದ್ ಹಾಗೆ ಲವ್ ಗಿವ್ ಅಂತ ತಲೆ ಕೆಡ್ಸ್ಕೊಳ್ದೆ ಜೀವನ ಜವಾಬ್ದಾರಿ ಅಂತ ಯೋಚಿಸಕ್ಕಾಗಲ್ವಾ? ಕರೆಕ್ಟ್, ನೀವ್ ಹೇಳ್ತಿರೋದು ಸರಿನೇ. ಆದ್ರೂ ಅಕಸ್ಮಾತ್ ಮನಸ್ಸು ಚೇಂಜ್ ಮಾಡಿದ್ರೆ ಮೊದಲನೇ ಅಪ್ಲಿಕೇಶನ್ ನಂದೇನೆ. ದಯವಿಟ್ಟು ಅದನ್ನೇ ಕನ್ಸಿಡರ್ ಮಾಡಿ ಪ್ಲೀಸ್. ನಿಂಗೇನ್ ತಲೆ ನೆಟ್ಗಿಲ್ವಾ? ನನ್ಗೆ ಲವ್ ಗಿವ್ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಇನ್ 5 ವರ್ಷ ನಿಂದಲ್ಲ ಬೇರೆ ಯಾರ್ದೇ ಅಪ್ಲಿಕೇಶನ್ ಬಂದ್ರು ಹರಿದು ತಿಪ್ಪೆಗೆ ಎಸಿತೀನಿ. ಅರ್ಥ ಆಯ್ತಾ? ತಗೋ ನಿನ್ ದುಡ್ಡು. ಅಲ್ಲ ಗೀತಾ ಅವ್ರು, ಇದೆಲ್ಲ ಯಾಕೆ? ಏಯ್, ಮುಚ್ಕೊಂಡ್ ತಗೊಳ್ಳೋ. ಥ್ಯಾಂಕ್ಸ್. ಕಾಫಿ ಕುಡ್ದು ಮನೆಗೆ ಹೋಗು. ಎಕ್ಸ್ಕ್ಯೂಸ್ ಮೀ. ಒಳಗ್ ಬರ್ಬೋದಾ? ಅಪ್ಪ, ಅಮ್ಮ, ಗೀತಾ ಅಂತ ಒಳ್ಳೆ ಹುಡುಗಿ. ಇವ್ರು ನಮ್ಮ ತಂದೆ ತಾಯಿ. ನಮಸ್ತೆ. ಸಾರಿ ಕೃಷ್ಣ, ಆ ರೌಡಿಗಳಿಂದ ನನ್ನ ಕಾಪಾಡಕ್ ಹೋಗಿ ನೀನ್ ಏಟ್ ಮಾಡ್ಕೊಂಡೆ. ಆಕ್ಚುಲಿ ಅದೊಂದು ಸಣ್ಣ ಫೈಟು. ಅಲ್ಲ ಆಕ್ಸಿಡೆಂಟ್. ಒಂದ್ 4 ಜನ ಮೇಲ್ ಬಿದ್ರು. ಅಲ್ಲ ಸಾರಿ, ನಾನ್ ಬಿದ್ದೆ. ಅಲ್ಲ ಒದ್ದೆ. ಅಕ್ಷಯ್, ನೀ ಕುಂತ್ಕೊಮ್ಮ, ನಾ ಬರ್ತೀನಿ. ಸೋ ಸ್ವೀಟ್. ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ನಾನು ಹೇಳಿದ್ದು ನಿಮ್ ಫ್ಯಾಮಿಲಿ ಬಗ್ಗೆ. ತುಂಬಾ ನೋವಾಗ್ತಿದ್ಯಾ? ನಥಿಂಗ್ ನಥಿಂಗ್. ತರ್ಲೆ. ಆಪಲ್ ಕಟ್ ಮಾಡ್ಕೊಡ್ಲಾ? ಆಮೇಲೆ ಆಮೇಲೇನು? ಆಮೇಲೆ ಅಪ್ಲಿಕೇಶನ್ ವಿಷಯನಾ? ಏಕೆಲ್ಲ ಇಲ್ಲಿ ಲೋವಗೆ ಈಗ ಉಂಟೆ. ನಾ ಡಾಕ್ಟರ್ ಹತ್ರ ಮಾತಾಡ್ದೆ ಗೀತಾ, ಏನು ಸೀರಿಯಸ್ ಇಲ್ಲಂತೆ. ಅವ್ರಿಗೆ ಆಸ್ತಮ ಇರೋದ್ರಿಂದ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇದೆ ಅಷ್ಟೇ.
ಏನಿದು ನಿನ್ ಕಣ್ಣಲ್ಲಿ ನೀರು? ನಿನ್ ಮುಖಕ್ಕೆ ನಿನ್ ಕ್ಯಾರೆಕ್ಟರ್ಗೆ ಅದ್ ಲಕ್ಷಣನೇ ಅಲ್ಲ. ಅಮಿತಾಬ್ ಬಚ್ಚನ್ ದಾಡಿ ಬಿಟ್ರನೇ ಲಕ್ಷಣ, ಐಶ್ವರ್ಯ ರಾಯ್ ಸೀರೆ ಉಟ್ರನೇ ಲಕ್ಷಣ, ಮಲ್ಲಿಕಾ ಶರಾವತ್ ಮಿನಿ ಹಾಕಿದ್ರನೇ ಲಕ್ಷಣ, ಆಮಿರ್ ಖಾನ್ ಮೀಸೆ ಬೋಳ್ಸಿದ್ರನೇ ಲಕ್ಷಣ, ಗೀತಾ ನಗ್ನಗ್ತಾ ಇದ್ರನೇ ಲಕ್ಷಣ. ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳಿ ಕೃಷ್ಣ? ತಾವ್ ಈ ತರ ಎಲ್ಲ ಮಾತಾಡ್ತಾ ಇದ್ರೆ ಅದೇ ನಮಗ್ ದೊಡ್ಡ ಥ್ಯಾಂಕ್ಸ್. ಹೋಗಿ ಅಮ್ಮನ್ ನೋಡ್ಕೊಂಬ. ಹೇ, ಏನಿದು? ಸ್ಟಡಿ ರೂಮ್. ಹಾಸ್ಪಿಟಲ್ ಗೊತ್ತಾದ್ರೆ ಎಲ್ಲ ಗೊತ್ತಿದೆ, ಎಲ್ಲ ಅಡ್ಜಸ್ಟ್ ಮಾಡಿದೀನಿ. ನೀನೇನು ವರಿ ಮಾಡ್ಕೊಳ್ದೆ ಓದಿ ನಾಳೆ ಚೆನ್ನಾಗಿ ಎಕ್ಸಾಮ್ ಬರಿ. ಅದಕ್ಕೂ ಮುಂಚೆ ಇದನ್ನ ತಿನ್ನು. ಓದಿದ್ದೆಲ್ಲ ಮೆದುಳಲ್ಲಿ ಹಂಗೆ ಪ್ರಿಂಟ್ ಆಗ್ಬಿಡತ್ತೆ, ಅಷ್ಟು ಪವರ್ಫುಲ್ ಪಾನಿಪುರಿ ಇದು. ನಾನು ಇಲ್ಲೇ ಮಲಗಿರ್ತೀನಿ. ಫಾರ್ ಎನಿ ಹೆಲ್ಪ್ ಜಸ್ಟ್ ಟಚ್ ಮೀ, ಓಕೆ? ಆಮೇಲೆ ಆಮೇಲೆ ಅಷ್ಟೇ. ಆಮೇಲೆ ಗೀತಾ, ನೀ ನನ್ನ ಲವ್ ಮಾಡಲಿ ಅಂತ ನಾನು ಇದನ್ನೆಲ್ಲ ಮಾಡ್ತಾ ಇಲ್ಲ. ನೀ ನನ್ನ ಫ್ರೆಂಡ್ ಅಂತ ಮಾಡ್ತಾ ಇದ್ದೀನಿ. ಈ ಪರಿಸ್ಥಿತಿನ ಬಳಸ್ಕೊಂಡು ನಾನು ನಿನ್ನ ಮನ್ಸು ಗೆಲ್ಲಕ್ಕೆ ನೋಡೋದು ನಂಗೆ ತುಂಬ ಚೀಪ್ ಅನ್ಸುತ್ತೆ. हेलो, गुड मॉर्निंग. गुड मॉर्निंग. उठो यार, सुबह हो गया, लेट आगते. कम ऑन, गेट अप, ಬೇಗ ರೆಡಿ ಆಗು. ಕಮ್ ಆನ್, ಗೆಟ್ ಅಪ್, ಗೆಟ್ ಅಪ್. ಓ, ಐ ಆಮ್ ಸೋ ಸಾರಿ. ಸರಿ, ಮೊದಲು ಬಿಸಿ ಬಿಸಿ ಕಾಫಿ ಕುಡಿ. ಅಮ್ಮನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಬೇಗ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ರೆಡಿ ಆಗು. ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಿ, ಓಕೆ?